ಎಲ್ರಿಗೂ ನಮಸ್ಕಾರ. ಡೇ 6 ಆಫ್ 365 ಡೇಸ್ ವಿಡಿಯೋ ಚಾಲೆಂಜ್. ನೆನ್ನೆ ಫುಲ್ ಮನೆ ಕಮಿಟ್ಮೆಂಟು ಅದು ಇದು ಆಯ್ತು. ಇವತ್ತು ಬೆಳಿಗ್ಗೆ ಅಮ್ಮಂಗೆ ಹುಷಾರಿರ್ಲಿಲ್ಲ, ಸೊ ಬೆಳಗ್ಗೆಯಿಂದ ಹಾಸ್ಪಿಟ್ಲು ಮನೆ ಅದಾಯ್ತು. ಇವಾಗ ಬಂದೆ ಡ್ಯೂಟಿ ಮೇಲೆ, ಡ್ಯೂಟಿನೇ ಇಲ್ಲ. ಏನ್ ಮಾಡೋಣ? ನಾಟ್ ಇವನ್ ಸಿಂಗಲ್ ಡ್ಯೂಟಿ. 50 ರೂಪಾಯಿ 36 ರೂಪಾಯಿ ಡ್ಯೂಟಿನೂ ಬೀಳ್ತಾ ಇಲ್ಲ. ಬರೀ ಡೌಗಳು ಹೇಳಿ ಏನ್ ಮಾಡೋದು? ತುಂಬಾ ಜನ ಹೇಳ್ತಾರೆ ಹಂಗೆ ಹಿಂಗೆ ಅದು ಇದು ಹೇಳೋರು ಹೇಳ್ತಾರೆ ಗುರುವೆ. ಇವಾಗ ಇರುವಂತ ಸಿಚುವೇಶನ್ ಅಲ್ಲಿ ದುಡಿಮೆ ಆಗ್ತಾ ಇಲ್ಲ. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್. ಒಬ್ಬ ಡ್ರೈವರ್ ಪ್ರಾಬ್ಲಮ್ ಅಲ್ಲ, ತುಂಬಾ ಜನರು ಪ್ರಾಬ್ಲಮ್. ಯಾಕಂತಂದ್ರೆ ಇವಾಗಿರುವಂತ ಸಿಚುವೇಶನ್ ಗಳಲ್ಲಿ ದುಡಿಮೆ ಇಂಪಾರ್ಟೆಂಟ್. ದುಡಿಮೆ ಇಲ್ಲ ಅಂತಂದ್ರೆ ನಡೆಯೋದಿಲ್ಲ. ಮನೆ ಕಮಿಟ್ಮೆಂಟ್, ಮನೆ ಬಾಡಿಗೆ, ಮಕ್ಕಳು ಫೀಸು, ಮನೆಗೆ ರೇಷನ್ ಎಲ್ಲ ನೋಡ್ಕೊಳ್ಳೋದು ಇದೆಯಲ್ಲ, ತುಂಬಾ ಕಷ್ಟ. ಇದು ಬರೀ ನನ್ನೊಬ್ಬನ ಸ್ಥಿತಿ ಅಲ್ಲ, ತುಂಬಾ ಜನ ಚಾಲಕರ ಸ್ಥಿತಿ. ಹೊಸ ಗಾಡಿ ಇನ್ನು ನಂಬರ್ ಪ್ಲೇಟು ಕೂಡ ಬಂದಿಲ್ಲ, ರೋಡ್ ಮೇಲೆ ಬಂದಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಅವ್ರ ಪರಿಸ್ಥಿತಿ ಹಂಗೈತೆ, ಬರ್ಲೇಬೇಕಾದಂತ ಸ್ಥಿತಿಗಳು ಇರ್ತವೆ. ಬಂದಿರ್ತಾರೆ, ಏನೂ ಮಾಡಕ್ ಆಗಲ್ಲ. ಡ್ಯೂಟಿಗಳೇ ಇಲ್ಲ. ತುಂಬಾ ಜನ ವೇಟ್ ಮಾಡ್ತಾ ಇದಾರೆ ಡ್ಯೂಟಿಗೋಸ್ಕರ. ಆ ಕಡೆ ಈ ಕಡೆ ಆ ಕಡೆ. ನಾವ್ ಅನ್ಕೋಬಹುದು ಆಟೋದವ್ರು ಸರಿಯಾಗಿ ದುಡಿತವ್ರೆ, ಬಟ್ ಓಪನ್ ಅಪ್ ಆಗಿ ಹೇಳ್ಬೇಕು ಅಂತಂದ್ರೆ ಆಟೋದವ್ರು ದುಡಿಮೆಗಳಿಲ್ಲ. ಒತ್ತಾಡ್ತಾ ಇದಾರೆ ಆಟೋದವರು. ಇವಾಗಿರುವಂತ ಸಿಚುವೇಶನ್ ಗಳಲ್ಲಿ ಕೇಳೋಣ ಆಟೋದವ್ರಿಗೆ. ಇಲ್ಲ ಬೇಡ, 4-5 ಆಟೋ ನಿಂತಿರ್ತಾವಲ್ಲ, ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಕೇಳೋಣ ಆಟೋದವ್ರ ಪ್ರಾಬ್ಲಮ್ ಏನು ಅಂತ. ಒಂದು ಇಂಟರ್ವ್ಯೂ ಟೈಪ್ ಮಾಡೋಣ ಅಂತ ಇದೀನಿ. ನೋಡೋಣ ಆಟೋದವ್ರು ಸಿಗ್ತಾರೋ ಇಲ್ವೋ. ಯಾವ್ದೋ ಒಂದು 80 ರೂಪಾಯಿ ಡ್ಯೂಟಿ ಬಂದು ಅದಾದ್ರೂ ಹಾಕೊಳ್ಳೋಣ. ಇವಾಗ ಇಂಪಾರ್ಟೆಂಟ್ ದುಡಿಮೆ. ಬಟ್ ಏನ್ ಮಾಡ್ತೀರಾ, ಇವಾಗಿರುವಂತ ಸಿಚುವೇಶನ್ ಅಲ್ಲಿ ದುಡಿಮೆಗಳಾಗ್ತಾ ಇಲ್ಲ. ಏನೇನೋ ಪ್ರಾಬ್ಲಮ್ಸ್. ಆಮೇಲೆ ಬುಕ್ಕಿ ಆದಾಗ ಹೊತ್ತಾದ್ಮೇಲೆ ಸೆಕೆಂಡ್ ಡ್ಯೂಟಿ ಬಂತು, ಹಾಕೊಂಡಿದೀನಿ. ಎಲ್ಲಿ ನೋಡಿದ್ರಲ್ಲ ಆಟೋಗಳು, ಡ್ಯೂಟಿ ಇಲ್ದೆ. ಇದು ಏನಾಗ್ಬಿಟ್ಟೈತೆ ಅಂತಂದ್ರೆ, ಬೇರೆ ಬೇರೆ ಪ್ರೊಫೆಷನ್ ಮಾಡ್ಕೊಂಡಿದ್ದವರು ಆಟೋದಲ್ಲಿ ಚೆನ್ನಾಗಿ ದುಡಿಮೆ ಐತಂತ ಆಟೋಗ್ ಬಂದ್ಬಿಟ್ಟಿದ್ದಾರೆ. ಬಟ್ ಇವಾಗ ನೋಡಿದ್ರೆ ಆಟೋದವ್ರಿಗೆ ಆಟೋದಲ್ಲಿ ದುಡಿಮೆ ಇಲ್ಲ. ಹಿಂಗಾಗ್ಬಿಟ್ಟೈತಿ. ಈ ಪರಿಸ್ಥಿತಿಲಿ ತುಂಬಾ ಜನ ಚಾಲಕರು ಒದ್ದಾಡ್ತಾ ಇದಾರೆ. ಕಮಿಟ್ಮೆಂಟ್ಗಳು, ಲೋನು, EMI ಯಾವ ರೇಂಜ್ ಒದ್ದಾಡ್ತವ್ರೆ ಅಂತಂದ್ರೆ, ರೋಡ್ ಸೈಡ್ ಅಲ್ಲಿ ಹಾಕೊಂಡು ಯಾವ ರೀತಿ ಫ್ರಸ್ಟ್ರೇಷನ್ ಇದಾದ್ರೆ, ಯಾರಾದ್ರೂ ಬಂದ್ಬಿಟ್ಟು ತಡವ್ಬಿಟ್ರೆ ಹಿಂದೆ ಮುಂದೆ ನೋಡಲ್ಲ. ಕೆರಿಕ್ ಸ್ಟಾರ್ಟ್. ಯಾಕಂತಂದ್ರೆ ಇವಾಗ ಪರ್ಸನ್ ಯಾವ ರೀತಿ ಟೆನ್ಷನ್ ಇಲ್ಲದೆ ಮೈಂಡ್ ಫ್ರೀ ಆಗಿದ್ರೆ ಒಂಥರ ಇರ್ತಾನೆ. ಮೈಂಡ್ ತುಂಬಾ ಬರೀ ಟೆನ್ಷನ್ ತಗೊಂಡಿದ್ರೆ ಹೆಂಗಿರ್ತಾನೆ? ಆಟೋದಾರ ಹಂಗೆ ಹಿಂಗೆ ಅದು ಇದು. ಬಟ್ ಅವ್ರ ಪ್ರಾಬ್ಲಮ್ ಏನ್ ಮಾಡೋಣ? ಅವ್ರ ಪ್ರಾಬ್ಲಮ್ ಅವ್ರು ಯಾರಿಗೂ ಹೇಳ್ಕೊಳಕ್ ಆಯ್ತಾ ಇಲ್ಲ. ಹಂಗಾಗ್ಬಿಟ್ಟೈತೆ. ದುಡಿಮೆಗಳಾಗ್ತಾ ಇಲ್ಲ, ಕಮಿಟ್ಮೆಂಟ್ ಫುಲ್ಫಿಲ್ ಆಗ್ತಾ ಇಲ್ಲ. 100 ರೂಪಾಯಿ ದುಡಿಯಕ್ಕೆ 2 ಅವರ್ 4 ಅವರ್ ಕಾಯ್ಬೇಕು. ಇವಾಗ 50 ರೂಪಾಯಿ ಒಂದ್ ಬಾಡಿಗೆ ಬಿಟ್ಟು ಅರ್ಧ ಮುಕ್ಕಾಲ್ ಗಂಟೆ ಕಾದು ಅವಾಗ ಒಂದ್ ಬಾಡಿಗೆ ಬಂದಿದ್ ನನಗೆ. ಇಂತಹ ಸಿಚುವೇಶನ್ ಗಳಲ್ಲಿ ಈ ಬೆಂಗಳೂರಿನ ಜೀವನಕ್ಕೆ ನಾವು ಹೊಂದ್ಕೋಬೇಕು ಅಂತಂದ್ರೆ 1 ಅವರ್ಗೆ ಏನಿಲ್ಲ ಅಂತಂದ್ರು 200 ಇಂದ 250 ರೂಪಾಯಿ ದುಡಿಬೇಕು. 1 ಅವರ್ಗೆ ಎಷ್ಟಾಗ್ತೈತೆ? 50 ರೂಪಾಯಿ, 60 ರೂಪಾಯಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದ್ ಡ್ಯೂಟಿ ಮಾಡೋದನ್ನ ಅರ್ಧ ಮುಕ್ಕಾಲ್ ಗಂಟೆ 1 ಅವರ್ ಕಾಯ್ಬೇಕು. ಇಮಿಡಿಯೇಟ್ ಡ್ಯೂಟಿಗಳು ಬೀಳ್ತಾ ಇಲ್ಲ. ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಇವಾಗಿನ ಸಿಚುವೇಶನ್ ಮೊದ್ಲೆಲ್ಲ ಹೈ ಡಿಮ್ಯಾಂಡ್ ಇತ್ತು, ಇವಾಗ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಆಟೋಗಳು ಜಾಸ್ತಿ ಇದಾವೆ. ಡಿಮ್ಯಾಂಡ್ ತಕ್ಕಂಗೆ ಆಟೋಗಳಿದ್ರೆ ಒಂದ್ ಮಾತು. ಇವಾಗ ಡಿಮ್ಯಾಂಡ್ ಎಷ್ಟಿದೆ? 100 ಗಾಡಿಗಳ ಡಿಮ್ಯಾಂಡ್ ಇದೆ. ಒಂದ್ ಆವರೇಜ್ ಒಂದ್ ಯಾವ್ದೋ ಒಂದು ಆಪ್ ಅಲ್ಲಿ. ಗಾಡಿಗಳು ಎಷ್ಟಿದಾವೆ? 300 ಇಂದ 400 ಗಾಡಿಗಳಿದಾವೆ. ಸೊ 100 ಬುಕಿಂಗ್ಸ್ ನ 400 ಗಾಡಿ ನಡುವೆ ಹೆಂಗ್ ಅನ್ಸ್ತೀರಾ? ಅದೇ ನಡೀತಾ ಇರೋದು. ಇದ್ರ ಬಗ್ಗೆ ಏನ್ ಮಾತಾಡೋಣ? ಕಮಿಟ್ಮೆಂಟ್ ಫುಲ್ಫಿಲ್ ಮಾಡಕ್ಕೆ ತುಂಬಾ ಜನ ಚಾಲಕರು ವಿಷ ಕುಡಿತಾ ಇದಾರೆ. ಯಾರಿಗೂ ಗೊತ್ತಿಲ್ಲ ಎಷ್ಟು ಜನ ಸೂಸೈಡ್ ಗಳನ್ನ ಮಾಡ್ಕೊತಾ ಇದಾರೆ. ಆಟೋನೇ ನಂಬ್ಕೊಂಡು ಬಂಡವಾಳ ಹಾಕಿರ್ತಾರೆ. ಹೇಳ, ನಾನು ಈ ಗಾಡಿ ಲೋನ್ ಬಂದ್ಬಿಟ್ಟು 1,51,000 ಬ್ಯಾಲೆನ್ಸ್ ಇರೋದು. ನಾನು ಈ ಗಾಡಿ ಲೋನ್ ಕಟ್ಬೇಕು. ಇವಾಗ 26,000 ಕಟ್ಬೇಕು. ಯಾವಾಗ? ಡಿಸೆಂಬರ್ 20ಕ್ಕೆ. ಡಿಸೆಂಬರ್ 20 ಹೋಯ್ತು. 8 ದಿನ ಮೇಲಾಗಿದೆ. ನನ್ನ ಎಲ್ಲಾದ್ರೂ ಸೀಸರ್ ಹಿಡಿದ್ರೆ ಗಾಡಿ ಸೀಸ್ ಆಗುತ್ತೆ. ₹1 ಇಲ್ಲ ನನ್ನ ಜೇಬಲ್ಲಿ ದುಡ್ಡೇ ಇಲ್ಲ. ಹೆಂಗ್ ಕಟ್ಲಿ? ಹೆಂಗ್ ನೋಡ್ಕೊಳ್ಳಿ? ಅಷ್ಟಿಷ್ಟಲ್ಲ ಗುರುವೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಪೊಲೀಸರು ಹಿಡಿತವ್ರೆ. ತುಂಬಾ ಆಟೋಗಳಿದಾವೆ. ಬನ್ನಿ, ಯಾರನ್ನಾದ್ರೂ ಮೀಟ್ ಮಾಡೋಣ, ಮಾತಾಡೋಣ. ತುಂಬಾ ಆಟೋಗಳಿದಾವೆ, ಅಷ್ಟೊಂದು ಆಟೋಗಳು. ಡ್ಯೂಟಿ ಇಲ್ದೆ. ನಮಸ್ಕಾರ ಗುರುವೆ. ಆರಾಮ್? ಹೆಂಗೆ ಡ್ಯೂಟಿ ಪರವಾಗಿಲ್ವಾ? ಇಲ್ಲ, ಡ್ಯೂಟಿನೇ ಇಲ್ಲ. ಇನ್ನು 150 ರೂಪಾಯಿ ಮಾಡಿದೀನಿ ಅಷ್ಟೇ. ಸೇಮ್ ಅದೇ ಆಟೋದವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಇದ್ದೆ. ಹುಡುಕ್ತಾ ಇದೀನಿ, ಯಾರದು ಎಲ್ಲರೂ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 10-15 ಜನಕ್ಕೆ ಕೇಳಿದೆ ಇಂಟರ್ವ್ಯೂ ಕೊಡಿ, ಇಂಟರ್ವ್ಯೂ ಮಾಡೋಣ ಅಂತ. ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಇಲ್ಲಣ್ಣ, ಬೇಡ ನಂಗೆ ಮಾತಾಡಕ್ ಬರಲ್ಲ ಅಂತವ್ರೆ. ನೋಡೋಣ, ಎಲ್ಲ ರೆಡಿ ಮಾಡ್ಕೊಂಡು ಸುತ್ತಾಡ್ಕೊಂಡು ಬಂದೆ ಇವಾಗ. ಬಟ್ ಡ್ಯೂಟಿ ಬೀಳ್ತಾ ಇಲ್ಲ. ವೇಟಿಂಗ್, ಊಬರ್, ಯಾವುದೋ ಡ್ಯೂಟಿ ಬೀಳ್ತಾ ಇಲ್ಲ. ಕೆಲಸ ಮಾಡೋಣ, ಸಹಕಾರ ನಗರ ಕಡೆ ಹೋಗೋಣ.
ಅಲ್ಲೇ ಸ್ವಲ್ಪ ಹೊಟ್ಟೆಗೆ ಏನಾದ್ರು ಹಾಕೊಂಡು ಬರೋಣ. ಡ್ಯೂಟಿ ಹಂಗೂ ಬೀಳ್ತಾ ಇಲ್ಲ, ನೋಡೋಣ. ಸರಿ ಇವ್ರೆ ಬರ್ತೀನಿ, ಏನು ತಪ್ಪು ತಿಳ್ಕೊಬೇಡಿ. ಇಲ್ಲ ದುಡ್ದಿರೋದೇ 200, ಅದ್ರಲ್ಲಿ ಆಲ್ರೆಡಿ 100 ರೂಪಾಯಿ ಖರ್ಚಾಗೈತೆ. ಇವಾಗ ಒಂದು ಬುಕ್ಕಿಂಗ್ ಬಂದೈತೆ, 7.5 ತೋರಿಸೈತೆ. ಬಟ್ ಇದು ಪಿಕ್ ಮಾಡಿ ಡ್ರಾಪ್ ಮಾಡೋ ಅಷ್ಟರಲ್ಲಿ ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಯೂ ಟರ್ನ್ ಇಲ್ಲ, ಅದೇ ಪ್ರಾಬ್ಲಮ್ಮು. ಬನ್ನಿ ನೋಡೋಣ, ಪಿಕ್ ಮಾಡಿ. ಇವಾಗ ನಾನು ಮೀಟರ್ ಹಾಕ್ತಾ ಇದ್ದೀನಿ, ಸರಿನಾ? ಎಷ್ಟಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಎಷ್ಟು ನನ್ಗೆ ಕಾಸು ಕೊಡ್ತಾನೆ ಅಂತ ತೋರಿಸ್ತೀನಿ. ಯಾಕಂತಂದ್ರೆ ಯೂ ಟರ್ನ್ ಇಲ್ಲ ಇಲ್ಲಿ. ಮೀಟರ್ ಹಾಕಿದ್ದೀನಿ. ಇನ್ನೊಂದ್ಸರಿ ಹೇಳಿ. 140, 76, 151 ತೋರಿಸಿದ್ದು 7.5 ಕಿಲೋಮೀಟರ್ಗೆ. ಬಟ್ ಅಲ್ಲಿ ಹೋಗಿದ್ದು ಏನಕ್ಕೆ ಅಂತಂದ್ರೆ, ಅಷ್ಟು ಲಾಂಗ್ ಏನಕ್ಕೆ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಐತೆ. ಮಾಲ್ ಆಫ್ ಏಷ್ಯಾ ಮುಂದೆ ಒಂದು ಸಿಗ್ನಲ್ ಬರುತ್ತೆ, ಬ್ಯಾಟರಾಯನ್ಪುರ ಸಿಗ್ನಲ್. ಆ ಸಿಗ್ನಲ್ ಅಲ್ಲಿ ಯೂ ಟರ್ನ್ ಮಾಡೋ ಹಾಗೆ ಇಲ್ಲ. ಯೂ ಟರ್ನ್ ಮಾಡ್ಬೇಕು ಅಂತ ನಾನು ಮುಂದೆ ಹೋಗ್ಬೇಕು GKVK ಸಿಗ್ನಲ್ಗೆ. ಅಲ್ಲಿ ಹೋಗಿ ನಾನು ಯೂ ಟರ್ನ್ ಮಾಡ್ಕೊಂಡು ಬರ್ಬೇಕು. ಇವಾಗ ಅಲ್ಲಿಗೆ ಹೋಗಿ ಬಂದೆ. ಊಬರ್ ಅಲ್ಲಿ ಅವ್ರಿಗೆ 123 ರೂಪಾಯಿ ತೋರಿಸಿದ್ದು, ಅಷ್ಟಾಗಿ ಜಾಸ್ತಿ ಆಯ್ತು ಅಂತ ಪ್ಯಾಸೆಂಜರ್ ಕೇಳ್ತಾ ಇದಾರೆ. ಬಟ್ ನಾನು ಮೀಟರ್ ಹಾಕಿದ್ದೀನಲ್ಲ, ನಿಮ್ ಕಣ್ ಮುಂದೆನೆ ಹಾಕದ್ನಲ್ವಾ, 151 ರೂಪಾಯಿ ಮೀಟರ್ ಆಗೈತೆ. ಹೇಳಿ ಇವಾಗ 10 ರೂಪಾಯಿ ಆಲ್ರೆಡಿ ಕಮ್ಮಿ ಕೊಡ್ತಾವನೆ ಊಬರ್ ಅವನು. ಇಲ್ಲ, 147 ರೂಪಾಯಿ ಕೊಟ್ಟವನೆ, ಅಂದ್ರೆ 5 ರೂಪಾಯಿ ಕಮ್ಮಿ ಕೊಟ್ಟವನೆ. ಸೇರಿಸ್ಬಿಟ್ಟು ಕೊಟ್ಟಿರೋದು ಇವನು. ಕಲೆಕ್ಟ್ ಮಾಡಕ್ ಹೇಳಿದ್ದು 141, ನನಗ್ ಕೊಟ್ಟಿರೋದು 146.62 ಪೈಸೆ. ಸೊ 5 ರೂಪಾಯಿ ಕಮ್ಮಿ ಕೊಟ್ಟಿದ್ದಾನೆ. ಇವಾಗ ಇರೋಂತ ಮೂವ್ಮೆಂಟ್ ಅಲ್ಲಿ 10 ರೂಪಾಯಿ ಕಮ್ಮಿ ಕೊಟ್ರು ಅಮ್ಮಿಕೊಂಡಿಸ್ಕೋಬೇಕು, 20 ರೂಪಾಯಿ ಕಮ್ಮಿ ಕೊಟ್ರು ಅಮ್ಮಿಕೊಂಡಿಸ್ಕೋಬೇಕು. ಯಾಕಂತಂದ್ರೆ ಮೊದಲು ನಂಗೆ ಡ್ಯೂಟಿಗಳಿಲ್ಲ. ಒಂದು ಡ್ಯೂಟಿ ಇಲ್ಲದೆ ನಾವು ಒದ್ದಾಡ್ತಾ ಇದೀವಿ. 50 ರೂಪಾಯಿ ಡ್ಯೂಟಿ ಕೊಟ್ರೆ ಸಾಕು, 50 ರೂಪಾಯಿ ಡ್ಯೂಟಿ ಕೊಟ್ರೆ ಸಾಕು, ಯಾವ್ದು ಸಿಗುತ್ತೆ ಅದು ಸಾಕು ಅನ್ನೋ ಮೂವ್ಮೆಂಟ್ ಅಲ್ಲಿ ಇದೀವಿ. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಏನು ಮಾಡಕ್ಕಾಗಲ್ಲ. ಇವಾಗಿರೋ ಪೊಸಿಷನ್ ಅಲ್ಲಿ ಆ ಡ್ಯೂಟಿಗಳಾದ್ರೂ ಬೀಳ್ತಾ ಇದಾವಲ್ಲ, ಅದೇ ಖುಷಿ. ಇಲ್ಲಿ ಬೀಳ್ತಾ ಇದಾವ ಡ್ಯೂಟಿಗಳು ತುಂಬಾ ಒಳಗಡೆ ಹೋಗಿ ಪಿಕಪ್ ಮಾಡ್ಕೊಂಡು ಬರ್ಬೇಕು, ಅದೇ ತೊಂದ್ರೆ. ಆ ಕಡೆ ಈ ಕಡೆ ಹೋಗ್ಬಿಟ್ನಂತಂದ್ರೆ ಒದ್ದಾಡ್ಬೇಕು. ಯಾಕಂತಂದ್ರೆ ಅಲ್ಲಿ ದಾರಿಗಳು ಸರಿ ಇಲ್ಲ. ಒಂದು ಗಲ್ಲಿಗಳು ಚಿಕ್ಕದು, ಪ್ಯಾಸೆಂಜರ್ ಹೊರಗಡೆ ಬರಲ್ಲ, ಯೂ ಟರ್ನ್ ಮಾಡಕ್ ಆಗಲ್ಲ. ಪ್ಯಾಸೆಂಜರ್ ಸ್ವಲ್ಪನೂ ಮೇನ್ ರೋಡ್ ಗಂಟ ಬರಲ್ಲ. ಒಳಗಡೆ ಅಂತ ಇನ್ನೂ ಒಳಗಡೆ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೇಕು ಬರ್ಬೇಕು. ಅದಕ್ಕೆ ಇಲ್ಲಿ ಲೋಕಲ್ ಬಾಡಿಗೆ ಹೊಡಿಯಲ್ಲ ನಾನು. ಲೋಕಲ್ ಬಾಡಿಗೆ 50 ರೂಪಾಯಿ ಅದು ಹೊಡ್ಕೊಂಡ್ ಕೂತ್ಬಿಟ್ರೆ ಈ ಗಲ್ಲಿಲಿ ಆಗಲ್ಲ. ಇನ್ನು ಕಮ್ಮನಹಳ್ಳಿಗೆ ಹೋಗ್ಬಿಡೋಣ, ಅಲ್ಲಿ ಸಿಗ್ತಾವ ಚೆನ್ನಾಗಿ ಬಾಡಿಗೆ. ಲೋಕಲ್ ಹೊಡೆದ್ರು ಪರವಾಗಿಲ್ಲ, ಲಾಂಗ್ ಹೊಡೆದ್ರು ಪರವಾಗಿಲ್ಲ. ಏನ್ ಹಾಡ್ತಾ ಇದೀರಾ ನನಗಂಗ್ರೂ ಗೊತ್ತಿಲ್ಲ, ಒಟ್ಟಲ್ಲಿ ಚೆನ್ನಾಗಿ ಹಾಡ್ತಾ ಇದೀರಾ. I didn't understand what you singing, but it's nice. You want a song? Here, sing it. And you can sing. I will upload it on YouTube. There is a power in every soul. We can sing our own native language. No problem. Whatever you want to sing. Arutea kagavre kaswang tuanaram tunun tiam tin mangleke pyaleya lingile we want him so hero asikan mizyaro ile mayam ni mase itelo swan gay my the gay my love yam kate di mangleke pyaleya lingile we want him so low masikan mizyaro ile mayam ni mase itelo swan gay my love Silent. कुछ हम लोगों को सुने जैसा, आई थिंक जैसा समझ आए वैसा कुछ गाओ. Oh, Hindi. We don't know. Hindi you don't know, Yeah. only English. Yeah, only English. I just understand English, but can't. Hindi, we understand a little bit. I can understand English little bit, Yeah. but I can speak properly. कहाँ से हो आप? Mizoram. मिजोरम. 2 years. ಇಂಟರ್ವ್ಯೂ ನಾನು ಅವ್ರಿಗೆ ಮಾಡ್ತಾ ಇದ್ದೀನಿ, ಅವ್ರು ನನಗೆ ಮಾಡ್ತಾ ಇದಾರೆ ಗೊತ್ತಿಲ್ಲ. ಸೊ ಐ ಮೇಕ್ ಅ ಕಂಟೆಂಟ್ ಆನ್ ಕನ್ನಡ. You can see here is a board, learn Kannada with Pato Kannadiga. Yeah, it's good. This is so nice. So, namaste means, yeah, hello, son. Namaste is Hindi. This is Hindi, isn't it? No, it's Kannada. Kannada language. It's a Kannada. Namaste. No, not namaskara. This is Kannada. Namaskara is Kannada. Kannada. Namaste. And this one is namaste. Namaste is Hindi. Namaste.
the master. The master. So these are the basic words Yeah. you can use in an auto Oh. for a conversation. It's cool. Namu Kannada Kalika Indri. I'm learning Kannada. Oh. How is Bangalore life? Bangalore. Yeah, it's nice. I don't feel it's nice also. But this What? Christmas is nice. Christmas is only nice. Celebration is very nice. Yeah, Christmas is. If we have money, it's Ah. nice. If we don't have money, it's not nice. That's correct. If I have money, I'm happy. If I don't have money, I'm not happy. Like for going to mall and all also like good Yeah, things yeah. and all. If we don't have money then we can't go. So what is the use of staying there if we can't go? Big malls, big dreams. Yeah. Lot of issues in Bangalore. Do you like Bangalore? Or which city do you like? We haven't been. No. We haven't been in another city. Only Bangalore. Yeah. It's good and safe, nah? Yeah, it's so safe. Before we came here, like our parents and us, they're so worried about us. Ah. But us also we are worried and we're kind of scared. But this place is so safe. I've never been like to any kind of danger things or a man approaching us like that. There's never nothing like that. Okay. So safe. Bangalore is safer because Bangalore police is stronger. Oh. And some people also they're so polite. Yeah. When we go to hospital, we don't have like cash. But Yeah. in government, they need cash. So we ask stranger to give us like 10 rupees like that. We ask them to give us and then like we just tell them that we will pay you back in GPay like that. Ah. They say that like no need, you can just think like 3 times we get free. 3 times. They gave us 30 rupees for free already. In a government hospital, they don't accept UPI. Yeah. They accept only cash. Yeah. Because we don't have that kind of system. Government hospital, their servicing is so bad. So bad, na? Yeah. We don't know which one is the intern or which one is the real doctor. We can't even know. Especially in East Point. Because there is lot of conclusions. Who is the doctor and who is the intern and who is the giving Prescription and all. injection. Yeah. Lot of confusions. And then some students, they're so confident. They just give us, like they just do the cannula and all, but they're so bad. Wow, my hand is so swollen. I cannot even move my hand properly. Oh. She's so bad and she's acting. I thought that she's the real doctor, but she's not. She's just student. What you like most in Bangalore? Shopping. Shopping. Girls always love shopping. Honestly, we went for shopping. Me, I like that there is a big mall. Which one? Big mall. Whatever, their mall is so big, and they have like game pass. Their game pass used to be so good. That is so good, so cool. In And- our side, there is no like this mall so big like this thing. It's not there. Lot of malls in Bangalore. Yeah. Biggest mall. Lulu is there and Mall of Asia and Phoenix. Lots of. And what you hate most in Bangalore? I hate bad smell. There is lot of dust. They just throw everything in the Garbage. street. Garbage. Yeah. So many garbage. And it is so stink. They all put it in a roadside. In our side, there's nothing to see like this too. And about roads, About road. like this. What they are going to make, isn't it? They will make it smooth. But Bangalore, it is so fast in developing. ಅವ್ರು ಏನ್ ಹೇಳ್ತಾ ಇದಾರೆ ನನಗೂ ಸ್ವಲ್ಪ ಅರ್ಥ ಆಗ್ತೈತೆ, ನನಗೂ ಸ್ವಲ್ಪ ಇಂಗ್ಲಿಷ್ ಬರಲ್ಲ, ಆದ್ರೂ ಏನೋ ಮಾತಾಡ್ತಾ ಇದೀವಿ ಅಲ್ವಾ? I can't understand properly. You can't understand. You can't say it properly. But we are talking. Yeah. Thank you.
ಥ್ಯಾಂಕ್ ಯು ಫಾರ್ ದ ವಿಡಿಯೋ. ಐ ಗಾಟ್ ಅ ಕಂಟೆಂಟ್ ನೌ. ಆಟೋ ಕನ್ನಡಿಗ. Your name and YouTube is same. ಸೇಮ್. Yeah. ಆಟೋ ಕನ್ನಡಿಗ 0779. Two job. Two job. I have 3 jobs. 3 jobs. Auto, videos, and I have a small tea shop. Hey, it's so Oh. nice. Morning to evening, auto. Evening editing and my tea shop. Oh my god. You never rest. At what time did If I rest, that's the end of my life. Because you have wife, yeah, I have wife and 2 children. 2 children? Oh. This left. Yeah, left. What do you think about auto drivers? We, like today we are thinking. No, like we just think like when we sit on the auto, we never see the auto driver face. we were saying before when we come here. ಅದು ಕರೆಕ್ಟ್. ಹಿಂದೆ ಕೂತಾಗ ಮುಂದೆ We never see their face. They are very polite. some people are polite, some people are But rude. some people, they are kind of rude. Yep. Yeah. Thank you so much. Thank you. Thank you for the content. Bye bye. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟ್ರಿಪ್ 14:57. ಇವಾಗ ಬಂದ್ಬಿಟ್ಟು 16:08. 3 ಗಂಟೆಗೆ ಬಾಡಿಗೆ ಬಿಟ್ಟಿದ್ದು. ಅವಾಗಿಂದ ಇಲ್ಲಿ ತನಕ ಒಂದು ಬಾಡಿಗೆ ಇಲ್ಲ. ನಾನೆಲ್ಲಿದ್ದೆ? ಕೊತ್ನೂರಲ್ಲಿದ್ದೆ. ಕೊತ್ನೂರಿಂದ ಖಾಲಿ ಹೆಗಡೆ ನಗರ ಬಂದೆ. ಹೆಗಡೆ ನಗರದಿಂದ ಜಕ್ಕೂರ್ ತನಕ ಬಂದೆ. ಒಂದು ಡ್ಯೂಟಿ ಬೀಳ್ತಾ ಇಲ್ಲ. KR ಪುರಂ 2 ಸಾರಿ ಬಂತು ಬಾಡಿಗೆ, ಮಿಸ್ ಆಯ್ತು. ಇವಾಗ ಅದೇ ವೇಟಿಂಗ್ ಯಾವ್ದಾದ್ರು ಬಿಚ್ಚೆ ಬೀಳಿ ಅಂತ. ಲೋಕಲ್ 50 ರೂಪಾಯಿ ಡ್ಯೂಟಿನೇ ಬೀಳ್ತಾ ಇಲ್ಲ. 506 ರೂಪಾಯಿ ಮಾಡಿದೀನಿ. ತಲೆ ಕೆಟ್ಟ ಹೋಗ್ತಾ ಇದೆ. ತಲೆ ಫುಲ್ ನೋವು. ಇರೋ ಕಮಿಟ್ಮೆಂಟ್ ಗಳನ್ನ ನೆನ್ಸ್ಕೊಂಡ್ರೆ ಯಪ್ಪಾ ಆಗಲ್ಲ ಗುರುವೆ, ಆಗಲ್ಲ. ಕಮಿಟ್ಮೆಂಟ್ ಗಳು ನೆನ್ಸ್ಕೊಂಡ್ರೆ ಒಂಥರ ಆಗ್ತೈತೆ. ನಾವ್ ಇರುವಂತ ಸಿಚುವೇಶನ್ ಅಲ್ಲಿ ಯಪ್ಪಾ ಏನ್ ಮಾಡೋಣ. ಬೆಸ್ಟ್ ಕೆಲ್ಸ ಹೇಳ, ಸೀದಾ ಮನೆಗೆ ಹೋಗಿ ಪಾಚ್ಕೊಂಡ್ ಬಿಡ್ತೀನಿ ನಾನು ಇವಾಗ. ಅಲ್ಲೇ ವಿ ನೋಯ್ತೈತೆ. ಈ ಕಡೆ ಡ್ಯೂಟಿಗಳು ಆಗ್ತಾ ಇಲ್ಲ. ಬಂದೆ ಇವಾಗ ಊಟ ಮಾಡ್ತಾ ಇದ್ದೀನಿ. ಡ್ಯೂಟಿಗಳು ಇರ್ಲಿಲ್ಲ, ಅದಕ್ಕೆ ಸೀದಾ ಮನೆಗೆ ಬಂದೆ. ಊಟ ಮಾಡ್ಕೊಂಡು ಹೋಗೋಣ ಇವಾಗ. ಒಂದ್ 5-5:30 ನೋಡೋಣ ಡ್ಯೂಟಿಗಳು ಬೀಳ್ತಾವ ಇಲ್ವಾ. ಜಸ್ಟ್ ಇವಾಗ ಬುಕಿಂಗ್ ಬಂತು, ಅಕ್ಸೆಪ್ಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಮಾಡಿದೀನಿ. ಕ್ಯಾನ್ಸಲ್, ಇಮಿಡಿಯೇಟ್ಲಿ ಕ್ಯಾನ್ಸಲ್. ಜಸ್ಟ್ ಗಾಡಿ ಸ್ಟಾರ್ಟ್ ಮಾಡಿದೀನಿ ನಾನು. ಇನ್ನು ಲೊಕೇಶನ್ ತನಕನೂ ಹೋಗಿಲ್ಲ. ಏನ್ ಮಾಡೋದು? ವೇಟಿಂಗ್ ಬಾಡಿಗೆ ಬರ್ಲಿ ಅಂತ ವೇಟಿಂಗ್. ಇವತ್ತಿನ ನನ್ನ ದುಡಿಮೆ ಕೇವಲ 500 ರೂಪಾಯಿ. ಅಷ್ಟೊಂದು ಡ್ಯೂಟಿಗಳಿರ್ಲಿಲ್ಲ. ಡ್ಯೂಟಿ ಮಾಡಕ್ ಹೋಗಿ ಒದ್ದಾಡಿ 500 ರೂಪಾಯಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.